ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಮನೆಯಲ್ಲಿ ಇನ್ನೂ ಕೂಡ ಅಕ್ಷಯ ವೃಕ್ಷ ಬಂದಿಲ್ಲ, ಅಕ್ಷಯ ವೃಕ್ಷ ಬರಬೇಕು ಅಂತಂದ್ರೆ ಪ್ರೀತಿಯಿಂದ ಇದನ್ನ ಬರ್ಮಾಡ್ಕೊಳ್ಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಕೂಡ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಯಾಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅಕ್ಷಯ ವೃಕ್ಷದ ಬಗ್ಗೆ ಹೇಳ್ತಾ ಇದೀನಿ, ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಇರ್ತೀರಾ, ಅನೇಕ ರೀತಿಯಾಗಿರುವಂತಹ ತೊಂದರೆಗಳಿದೆ, ಏನಾದ್ರೂ ಒಂದು ಸೊಲ್ಯೂಷನ್ ಕೊಟ್ಬಿಡಿ ಗುರುಗಳೇ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅಂತ. ನಿಮ್ಮ ಎಂತದ್ದೇ ಸಮಸ್ಯೆ ಇದ್ದಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಈ ಮನೆ ಆಗಿರ್ಬೋದು ಅಥವಾ ಆಫೀಸ್ ಆಗಿರ್ಬೋದು, ಈ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳಾಗಿರ್ಬೋದು, ಒಂದು ಕೋಪ, ಜಗಳ, ಈ ತರದ್ದೇನೋ ಒಂದು ನಡೆದಿರುತ್ತೆ ಅಂತ ಹೇಳ್ಬೋದು. ಮಾತುಗಳನ್ನ ಬಿಟ್ಟಿರ್ತಾರೆ, ಫೋನ್ ಮಾಡಿದ್ರೆ ಎತ್ತುತ್ತಾರೋ ಇಲ್ವೋ, ಈಗ ಮ್ಯಾನೇಜರ್ಗೆ ಕಾಲ್ ಮಾಡಿದ್ರೆ ಎತ್ತುತ್ತಾರೋ ಇಲ್ವೋ ಅಂತ ಒಂದು ಕೆಲ್ಸಗಾರರಿಗೆ ತೊಂದರೆ ಆಗಿರುತ್ತೆ, ಅಥವಾ ಮನೆಯಲ್ಲಿ ಯಾರೋ ರಿಲೇಷನ್ಸ್ ಹತ್ರ ನಾವು ಜಗಳ ಮಾಡ್ಕೊಂಡಿರ್ತೀವಿ, ನಾವು ಮಾತಾಡ್ಸಿದ ತಕ್ಷಣ ಮಾತಾಡ್ತಾರೋ ಇಲ್ವೋ, ಹೇಗೆ ಅವ್ರನ್ನ ಮಾತಾಡುವಂಥದ್ದು, ಅವರೇ ಬಂದು ಮಾತಾಡ್ಸೋ ತರ ಏನಾದ್ರು ಮಾಡಬಹುದಾ, ಅಥವಾ ತಕ್ಷಣಕ್ಕೆ ನಮ್ಮ ಕೆಲಸ ಆಗ್ಬೇಕಪ್ಪ ಸದ್ಯ ಈಗ್ಲಾದ್ರೂ ಫೋನ್ ಮಾಡಿದ್ರೆ ಅವ್ರ ಫೋನ್ ರಿಸೀವ್ ಮಾಡ್ಲಿ, ಅದಕ್ಕೊಂದು ಸೊಲ್ಯೂಷನ್ ಸಿಗ್ಲಿ ಅಂತ, ಈ ತರ ತೊಂದರೆಗಳು ಕೂಡ ತುಂಬಾ ಜನಕ್ಕೆ ಆಗಿರುತ್ತೆ. ಏನ್ ರೆಮಿಡಿ ಕೊಡ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿನಿತ್ಯವೂ ಒಂದೊಂದು ರೆಮಿಡಿಯನ್ನ ಹಾಗೆ ಆಯಾ ಪ್ರಶ್ನೆಗಳಿಗೆ ಅದು ಹೋಗ್ತಾನೆ ಇದೆ. ನೀವು ಕೇಳೋಂಥ ಈ ಪ್ರಶ್ನೆ ಬಹುಶಃ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ. ಶೀಘ್ರವಾಗಿ ಅವ್ರ ಕೆಲಸ ಆಗ್ಬೇಕು, ಅದು ಏನೋ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಅಥವಾ ಇವ್ರ ಜೊತೆ ಮಾತಾಡಲ್ಲ, ಇವ್ರು ಅವ್ರ ಜೊತೆ ಮಾತಾಡ್ದು ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾನೆ ಇಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಎಸ್, ಅವ್ರು ಬೇಗ ರೆಸ್ಪಾಂಡ್ ಮಾಡಿ ಆ ಕೆಲಸ ಕ್ಲಿಯರ್ ಆಗಬೇಕು ಅನ್ನಲಿಕ್ಕೆ ನೀವು ಹೇಗೆ ತಗೊಳ್ತೀರಿ ಇದನ್ನ ಅಂತಂದ್ರೆ, ಎರಡು ವಿಧಾನ ಇರುತ್ತೆ ಇದರಲ್ಲಿ, ಸೂಚನೆ ಕೊಡುತ್ತೆ ಆಕ್ಚುಲಿ. ಇದನ್ನು ಹೇಗೆ ನಾನು ಹೇಳಬೇಕೋ ಗೊತ್ತಿಲ್ಲ, ವಿಧಿ ಇಲ್ಲ, ನಾನು ಹೇಳಲೇಬೇಕಾಗತ್ತೆ. ಈ ತರಹದ ರೆಮಿಡಿಗಳು ಕೇಳಿದಾಗ ಹೇಳಬೇಕಾಗತ್ತೆ. ಈ ನಿಯತ್ತಿಗೆ ಒಂದು ಪ್ರಾಣಿ ಇದೆ, ನಿಯತ್ತಿಗೆ ಹೆಸರು ಒಂದು ಪ್ರಾಣಿ, ನಾಯಿ. ನಾಯಿ ಮುಚ್ಚು ನಿನ್ ಬಾಯಿ. ಆದ್ರೆ ಆ ನಾಯಿ ಇದೆಯಲ್ಲ, ನಿಯತ್ತಿನ ಪ್ರಾಣಿ, ಎಲ್ಲಾದ್ರೂ ವೆಹಿಕಲ್ಸ್ ನಿಲ್ಸಿದ್ರೆ ನೀವು ಗಮನಿಸಿ, ನೀವು ಯಾರಾದ್ರೂ ನೋಡಿರ್ತೀರಾ, ಅದು 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ ಆಗಿರ್ಬೋದು, ಸುಸು ಮಾಡುತ್ತೆ. ನೋಡಿದ್ದೀರಾ? ಹೌದು, ನೋಡಿರ್ತೀರಾ? ಹೌದು. ಯಾರಾದ್ರೂ ನೋಡಿರ್ತೀರ ನೀವು. ಇದನ್ನ ನೋಡಿ ಅವ್ರು ಯಾರೋ ಕಾಲ್ ತೆಗ್ದಿಲ್ವಲ್ಲ, ನಿಮ್ಮ ಹತ್ರ ಮಾತಾಡಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿ, ಇಮಿಡಿಯೇಟ್ ಮಾಡಿ ನೋಡೋಣ. ಬಟ್ ನೀವು ಅದನ್ನ ನೋಡ್ಕೊಂಡು ಎಲ್ಲ ಹೋಗ್ತೀರಿ ಇವಾಗ. ಇದು ಒಂದು ನೀವು ಕೇಳ್ಬೋದು, ಬಹುಶಃ ಆ ತರ ಏನಾದ್ರೂ ನಾಯಿ ಮಾಡಿದ್ರೆ, ಯಾಕಂದ್ರೆ ಆ ಟೈರ್ ಮೇಲೆ ಮಾಡುತ್ತೆ ಅಂತಂದ್ರೆ ಆ ನಾಯಿ ಗೊತ್ತಿರುತ್ತೆ. ಅದಕ್ಕೆ ಈ ಪೊಲೀಸ್ನವರು ಕಳ್ಳತನ ಮಾಡಿದ್ರೆ ಹಿಡಿಲಿಕ್ಕೆ ಡಾಗ್ ಇಟ್ಕೊಂಡಿರ್ತಾರೆ. ಆ ಸ್ಮೆಲ್, ವಾಸನೆ, ಇದು ಅದ್ಭುತವಾದ ಸಬ್ಜೆಕ್ಟ್ ಇದು. ಹಾಗಾಗಿ ಅಂತಹ ನಿಯತ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಾಯಿ ಏನಿದೆಯೋ, ನಿಮ್ಮ ವಾಹನದ ಮೇಲೆ ಏನಾದರೂ ಕೂಡ ಆ ರೀತಿ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದೇ ಆದ್ರೆ, ಆ ನಾಯಿ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂತಹದ್ದನ್ನ ನೀವ್ಯಾರಾದ್ರೂ ನೋಡಿದ್ರೂ ಕೂಡ ನಿಮಗೆ ಮುಂದೆ ಬರಬಹುದಾಗಿರ್ತಕ್ಕಂಥ ಕಂಟಕಗಳನ್ನ ಅದು ತೆಗೆದಾಕ್ತು ಅಥವಾ ತೊಳೆದಾಕ್ತು ಅಂತಲೇ ಅರ್ಥ. ಇನ್ನು ಆ ವಾಹನ ತೆಗೆದುಕೊಂಡು ಹೋಗ್ತಕ್ಕಂಥ ಒಳ್ಳೆಯವನಾಗಿರುತ್ತಾನೆ, ಬಹುಶಃ ಅವನಿಗೆ ಏನು ಕಂಟಕ ಆಗುತ್ತೋ ಇದಕ್ಕೆ ಮೊದಲೇ ಗೊತ್ತಿರುತ್ತೆ. ಯಾವ ರೀತಿ ಅದಕ್ಕೆ ಸುನಾಮಿ ಆದಾಗ ಪಕ್ಷಿಗಳಾಗಲಿ ನಾಯಿಗಳಾಗಲಿ ಇರೋದಿಲ್ಲ, ಅದಕ್ಕೆ ಅದು 800 ಮೀಟರ್ ಕೆಳಗಡೆ ಏನ್ ನಡೆಯುತ್ತೋ ಗೊತ್ತಿರುತ್ತೆ. ಅದಕ್ಕೆ ಆ ಲಾವು ಉತ್ಪತ್ತಿ ಆಗಿ ಅದು ಮೇಲಕ್ಕೆ ದಾಟುವಾಗ ಬರೋವಾಗ ಎಸ್ ಅದು ಗೊತ್ತಾಗತ್ತೆ, ವಾಪಸ್ ಬರುತ್ತೆ. ಹಾಗೇನೆ ನಾಯಿಗೆ ಇವನೇನಾಗ್ತಾನೆ ಅಂತ ಗೊತ್ತಿರುತ್ತೆ. ಅದಕ್ಕಾಗಿ ಅದೆಲ್ಲೋ ಒಂದು ಕಡೆ ಇದನ್ನ ಮೂತ್ರ ವಿಸರ್ಜನೆ ಮಾಡ್ತು ಅಂದ್ರೇನೆ ಅವನು ಬಹುಶಃ ಶತಾಯುಷಿ, 100 ವರ್ಷ ಬದುಕದಂಗೆ. ಅವನಿಗೆ ಕಂಟಕಗಳೇ ಇಲ್ಲ, ಅವನಿಗೆ ಬರೋದು ಇಲ್ಲ. ಆ ತರದ ನಾಯಿನ ಓಡಿಸ್ತಾರೆ, ಏನೋ ಇವ್ರ ತಾತರ ಮನೆ ಗಂಟು ಹೋದಾಗೆ. ಪಾಪ ಇನ್ನೊಂದು, ನೀವು ನಾಯಿ ನೋಡಿ ಮಲಗಬೇಕಾದ್ರೆ ಈ ರೀತಿ 3 ರೌಂಡ್ ಹೊಡೆಗೆ ಮಲಗುತ್ತೆ, ಗಮನಿಸಬೇಕಾದ್ರೆ ನೀವು. ಅದನ್ನ ನೋಡಿದ್ರು ಕೂಡ ಕೆಲವೊಂದು ಅದೃಷ್ಟ ಬಂದ ಹಾಗೇನೆ. ನಾಯಿಯನ್ನ ಪಕ್ಕದಲ್ಲಿ ಕುತ್ಕೊಂಡ್ರೆ ಕೆಲವರು ಓಡಿಸ್ತಾರೆ. ಇಲ್ಲಿ ಪ್ರೀತಿ ಭಾವನೆ ಬೇಕು ಎಲ್ಲದ್ರ ಮೇಲೂ ಕೂಡ. ಅದು ಮೂತ್ರ ವಿಸರ್ಜನೆ ಮಾಡಿದಾಗ ನೀವು ಮಾತಾಡೋಂಥದ್ದು. ಜೊತೆಗೆ ನೀವು ಈ ಫಿಂಗರ್ ಏನಿದೆಯೋ, ಥಂಬ್ ಫಿಂಗರ್ ಏನಿದೆಯೋ, ಇದ್ರ ಮೇಲೆ JIG ಅಂತ ಬರ್ಕೊಳ್ತಕ್ಕಂತಹದ್ದು. JIG, ಜೆ ಪಕ್ಕದಲ್ಲಿ ಒಂದು 6, ಐ ಪಕ್ಕದಲ್ಲಿ ಒಂದು 6, ಇನ್ನು ಡಿ ಪಕ್ಕದಲ್ಲಿ, ಜಿ ಪಕ್ಕದಲ್ಲಿ ಒಂದು 6.
ಈ ರೀತಿಯಾಗಿ ಬರ್ಕೊಳ್ತಕ್ಕಂತಹದ್ದು. ಬರೆದುಕೊಂಡ ಕೂಡಲೇ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನೀವು ಇಮಿಡಿಯೇಟ್ ಆಗ್ಬೇಕು ಅಂತೀರಲ್ಲ, ಇಮಿಡಿಯೇಟ್ ಆಗ್ಬೇಕು ಅಂತಂದ್ರೂ ಕೂಡ ಅವ್ರು ಕರೆ ಮಾಡಿದಾಗ ನಿಮಗೆ ಕನೆಕ್ಟ್ ಆಗ್ತಕ್ಕಂತಹದ್ದು ಶೀಘ್ರವಾಗಿ ನಡೆದೋಗುತ್ತೆ. ಖಂಡಿತ ಗುರುಗಳೇ, ತುಂಬಾ ಸಿಂಪಲ್ ಆಗಿತ್ತು, ಕ್ರಿಸ್ಪ್ ಆಗಿತ್ತು ಅಂತಾನೆ ಹೇಳ್ಬೋದು. ಬಟ್ ಇದು ತುಂಬಾ ಜನಕ್ಕೆ ಸಹಾಯ ಆಗುತ್ತೆ ಈ ತೊಂದರೆಯಲ್ಲಿ ಇರುವಂತವ್ರಿಗೆ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಇದೇ ರೀತಿ ನಾನು ಕೇಳಿದಂತ ಪ್ರಶ್ನೆ ರೀತಿಯಾಗಿರುವಂತಹ ಸಮಸ್ಯೆ ಆಗಿದ್ಯಾ? ಹಾಗಿದ್ರೆ ಯಾಕೆ ನೀವು ತಡ ಮಾಡಕ್ ಹೋಗ್ತೀರಾ? ಈ ಸಮಸ್ಯೆ ಆದಾಗ ನೀವು JIG ಬರ್ಕೊಂಡು ಗುರುಗಳು ತಿಳಿಸಿದ ಹಾಗೆ 66 ನ ಬರ್ಕೊಂಡ್ರೆ ಖಂಡಿತ ಆ ಒಂದು ಸಮಸ್ಯೆಯಿಂದ ನೀವು ಈಸಿಯಾಗಿ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.